ನಮಸ್ಕಾರ. ದೇವರ ಕೋಣೆಯಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರು ಇಡುವುದರಿಂದ ಆಗುವ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ದೇವರ ಮನೆಯಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರು ಇಡುವುದು ಶತಮಾನಗಳಿಂದ ಬರುತ್ತಿರುವ ಆಚರಣೆ. ತಾಮ್ರವು ಶುದ್ಧಿ, ಶಕ್ತಿ ಮತ್ತು ಆಧ್ಯಾತ್ಮಿಕ ಪ್ರತಿಭೆಯನ್ನು ಹೆಚ್ಚಿಸುವ ಗುಣದಿಂದ ಪ್ರಸಿದ್ಧವಾಗಿದೆ. ತಾಮ್ರದ ಪಾತ್ರೆಯಲ್ಲಿರುವ ನೀರು ನಕಾರಾತ್ಮಕ ಸ್ಪಂದನಗಳನ್ನು ಹೀರಿಕೊಂಡು ಶುಭ ಶಕ್ತಿ ಹೆಚ್ಚಿಸುತ್ತೆ ಎಂದು ಶಾಸ್ತ್ರಗಳು ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಇದನ್ನು ದೇವರಿಗೆ ಸಮರ್ಪಿಸಿದರೆ ಪಾಪ ವಿಮುಕ್ತಿ ಆಗಿ ಸಕಲ ಐಶ್ವರ್ಯ ಲಭಿಸುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಡಿಯೋದಲ್ಲಿ ತಾಮ್ರದ ಚೊಂಬಿನ ಮಹತ್ವ ಹಾಗೂ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ತಿಳ್ಕೊಳ್ಳೋಣ. ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿಯ ಚೊಂಬಿನಲ್ಲಿ ನೀರನ್ನು ದಿನವೂ ತುಂಬಿಸಿ ದೇವರ ಕೋಣೆಯಲ್ಲಿ ಇಟ್ಟರೆ ಬಡತನ ದೂರವಾಗಿ ಮನೆಗೆ ದೇವರ ಕೃಪೆ ಲಭಿಸುತ್ತೆ. ಚೊಂಬಿನಲ್ಲಿ ನೀರನ್ನು ಯಾವ ರೀತಿ ಇಡಬೇಕು, ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಷ್ಟೋ ಜನರ ಮನೆಯಲ್ಲಿ ನೋಡ್ತಾ ಇರ್ತೀವಿ, ದೇವರ ಕೋಣೆಯಲ್ಲಿ ಒಂದು ತಾಮ್ರ ಅಥವಾ ಬೆಳ್ಳಿ ಚೊಂಬಿನಲ್ಲಿ ನೀರು ದೇವರ ಪಕ್ಕ ಇಟ್ಟಿರ್ತಾರೆ. ಈ ಸಂಪ್ರದಾಯ ತಿರುಪತಿ ಕ್ಷೇತ್ರದಲ್ಲಿ ಇಂದಿಗೂ ನಡೆಯುತ್ತೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಷ್ಟೇ. ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಏಕಾಂತ ಸೇವೆ ಮಾಡಿದ ನಂತರ ಅಲ್ಲಿನ ಅರ್ಚಕರು ಒಂದು ಬೆಳ್ಳಿ ಪಾತ್ರೆಯಲ್ಲಿ ತುಳಸಿ ದಳಗಳನ್ನು ಹಾಕಿ ಶ್ರೀವಾರಿ ಅವರ ಪಕ್ಕ ಇಟ್ಟು ಬಾಗಿಲನ್ನು ಹಾಕಿ ಹೋಗುತ್ತಾರೆ. ಬೆಳಿಗ್ಗೆ ಬಂದು ನೋಡಿದಾಗ ಅವರು ಇಟ್ಟ ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ. ಈ ನೀರನ್ನು ಬೃಹತ್ ತೀರ್ಥವಾಗಿ ಬಂದ ಭಕ್ತರಿಗೆ ನೀಡಲಾಗುತ್ತೆ. ನೀವು ಬೆಳಗಿನ ಜಾವ ತಿರುಪತಿಗೆ ಸುಪ್ರಭಾತ ಸೇವೆಗೆ ಹೋದರೆ ಈ ತೀರ್ಥವನ್ನು ನಿಮಗೆ ನೀಡಲಾಗುತ್ತೆ. ಈ ರೀತಿ ಏಕೆ ಮಾಡಲಾಗುತ್ತೆ ಅಂದರೆ, ಸಾಕ್ಷಾತ್ ಬ್ರಹ್ಮದೇವರು ತಿರುಪತಿ ತಿಮ್ಮಪ್ಪನ ಏಕಾಂತ ಸೇವೆಯಾದ ಮೇಲೆ ನೋಡಲು ಬಂದರು. ಸ್ವಾಮಿಗಳ ಪಾದ ತೊಳೆಯುತ್ತಾರೆ. ಈ ಸಂಪ್ರದಾಯವನ್ನೇ ಅನುಸರಿಸಿ ಮಿಕ್ಕೆಲ್ಲ ಕಡೆ ಭಕ್ತರು ತಮ್ಮ ಮನೆಗಳಲ್ಲಿ ದೇವರ ಪಕ್ಕ ಒಂದು ಚೊಂಬಿನಲ್ಲಿ ನೀರು ಇಡುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ. ಪಂಚಭೂತಗಳ ಸಾಕ್ಷಿಯಾಗಿ ದೇವರನ್ನ ಆರಾಧಿಸುವುದು ಇನ್ನೊಂದು ಕಾರಣವಾಗಿದೆ. ಪ್ರತಿ ಮನೆಯಲ್ಲೂ ಕಲಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇರುವುದಿಲ್ಲ. ಅಂತಹ ಮನೆಯಲ್ಲಿ ಈ ರೀತಿ ಚೊಂಬಿನಲ್ಲಿ ದೇವರ ಮುಂದೆ ನೀರನ್ನು ಇಟ್ಟು ಪೂಜಿಸಿದರೂ ಕೂಡ ಕಲಶ ಇಟ್ಟು ದೇವರ ಪೂಜೆ ಮಾಡಿದ ಪುಣ್ಯ ಫಲವೂ ಕೂಡ ಲಭಿಸುತ್ತೆ. ಈ ಚೊಂಬನ್ನು ದೇವರ ಕೋಣೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳಿಯುವುದಾದರೆ, ದೇವರ ಕೋಣೆಯಲ್ಲಿ ಚಿಕ್ಕದಾಗಿ ಅಷ್ಟದಳ ಪದ್ಮದ ರಂಗೋಲಿ ಬರೆದು ಅದರ ಮೇಲೆ ಚಿಕ್ಕ ತಟ್ಟೆ ಇಟ್ಟು ಚೆನ್ನಾಗಿ ತೊಳೆದು ಒಂದು ಚೊಂಬಿಗೆ ಶುದ್ಧ ಜಲವನ್ನು ತುಂಬಿಸಿ ಇಡಬೇಕು. ಆ ಚೊಂಬಿಗೆ 3 ಕಡೆ ಗಂಧ ಕುಂಕುಮವನ್ನು ಇಟ್ಟು ಸಾಧ್ಯವಾದರೆ ಒಂದು ತುಳಸಿ ದಳವನ್ನು ಕೂಡ ಆ ಚೊಂಬಿಗೆ ಹಾಕಬಹುದು. ಮರುದಿನ ಆ ನೀರನ್ನು ತುಳಸಿ ದಳದ ಸಹಾಯದಿಂದ ಮನೆಯ ಎಲ್ಲ ಮೂಲೆಗೂ ಹಾಕಬೇಕು. ಇದರಿಂದ ಮನೆಯ ಎಲ್ಲ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತೆ. ಉಳಿದ ನೀರನ್ನು ಮನೆಯ ಸದಸ್ಯರು ಸೇವಿಸಿ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರುವುದಿಲ್ಲ. ತಾಮ್ರದ ಚೊಂಬಿನಲ್ಲಿ ಇಟ್ಟ ನೀರನ್ನು ಸೇವಿಸುವುದು ತುಂಬಾನೇ ಆರೋಗ್ಯಕರ. ನೀರನ್ನು ಸೇವಿಸಲು ಆಗದಿದ್ದರೆ ತುಳಸಿ ಗಿಡಕ್ಕೆ ಆ ನೀರನ್ನು ನೀವು ಹಾಕಬಹುದು. ನಿತ್ಯವೂ ನೀರನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ದಿನ ಬಿಟ್ಟು ದಿನ ಅಥವಾ 3 ದಿನಕ್ಕೊಮ್ಮೆ ಬದಲಾಯಿಸಬಹುದು. ಚೊಂಬಿನಲ್ಲಿ ಈ ರೀತಿ ನೀರು ಇಡುವುದು ತುಂಬಾ ಶುಭಕರ. ಇದರಿಂದ ದೇವರ ಕೃಪೆ ಲಭಿಸುತ್ತೆ. ಅನೇಕ ಕಷ್ಟಗಳು ದೂರವಾಗುತ್ತೆ. ಹಣ, ಆರೋಗ್ಯ, ವ್ಯಾಪಾರ, ಉದ್ಯೋಗ ಯಾವುದೇ ಸಮಸ್ಯೆ ಇದ್ದರೂ ಭಗವಂತನ ಕೃಪೆ ಪ್ರಾಪ್ತಿಯಾಗುತ್ತೆ. ದೇವರ ಪೂಜೆ ಮಾಡುವಾಗ ನೆಲದ ಮೇಲೆ ಕುಳಿತು ದೀಪಾರಾಧನೆ ಮಾಡುವ ಬದಲು ಒಂದು ಮಣೆ ಅಥವಾ ಚಿಕ್ಕ ಚೌಕಾಕಾರದ ಚಾಪೆಯನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠಕರ. ದೇವರ ಮುಂದಿಟ್ಟ ದೀಪಗಳು ನೆಲಕ್ಕೆ ಸ್ಪರ್ಶ ಮಾಡುವಂತಿರಬಾರದು. ಬದಲಾಗಿ ದೀಪದ ಕೆಳಗೆ ಒಂದು ವೀಳ್ಯದೆಲೆ ಅಥವಾ ಚಿಕ್ಕ ತಟ್ಟೆಯನ್ನು ತಪ್ಪದೇ ಇಡಬೇಕು. ಈ ಮಾತೆಲ್ಲ ನಾನು ಹೇಳೋದಲ್ಲ, ನಮ್ಮ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಒಂದು ಲೈಕ್ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.